ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ಹೇಳ್ಕೊಡೋದು ನನ್ನ ಎಕ್ಸ್ಪರ್ಟೀಸು, ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಕ್ರಿಕೆಟಲ್ಲಾಗಲಿ ಅಥವಾ ಲೈಫಲ್ಲಾಗಲಿ ನಿಮಗೆ ನೀವೇ ಬೆಸ್ಟ್ ಕೋಚು. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಫೇಸ್ಗೆ ಹೋಗ್ತಿದ್ವಿ ನಮ್ಮ ಬೌಲಿಂಗಲ್ಲಿ. ಸೊ ಇವತ್ತು ನಿಮ್ಗೆ ಗೊತ್ತಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗಲೇ ಗೊತ್ತಾಗುತ್ತೆ. ಸೊ ಇಂಜುರಿ ಏನಕ್ಕೆ ಆಗುತ್ತೆ ಫಾಸ್ಟ್ ಬೌಲರ್ಸ್ಗೆ, ಏನೇನೆಲ್ಲ ತೊಂದರೆ ಇರ್ಬೋದು ಅಂತ. ಸೊ ಇವತ್ತು ನೀವು ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬ್ಯಾಕ್ಗೆ, ಬೆನ್ಗೆ ಎಷ್ಟು ಪ್ರೆಷರ್ ಬೀಳುತ್ತೆ, ಎಷ್ಟು ನೋವು ಬರುತ್ತೆ ಅಂತ. 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ವೆಲ್ಕಮ್ ಬ್ಯಾಕ್ ಕ್ರಿಕೆಟ್ DNA ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್, ನೆಕ್ಸ್ಟ್ ಲೆವೆಲ್ ಪ್ರೋ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. 2 ಕಡೆ ಬರ್ತಿರುವಂಥ ಫಾಸ್ಟ್ ಬೌಲಿಂಗ್ ಮಾಸ್ಟರ್ ಕ್ಲಾಸಸ್. ಇದು ಡೇ 2. ಸೊ ಫಸ್ಟ್ ಡೇ ಏನು ಮಾಡಿದ್ವಿ, ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗು ಇಂಪಾರ್ಟೆನ್ಸ್ ಏನು, ಬಾಡಿ ಮೆಕ್ಯಾನಿಸಮ್ ಅಂದ್ರೇನು, ಫಾಸ್ಟ್ ಬೌಲಿಂಗ್ ಮೆಕ್ಯಾನಿಸಮ್ ಏನು, ಸೊ ಎರಡೂ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನೆಲ್ಲ ಕಲ್ತ್ವಿ ಅಲ್ವಾ. ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡ್ ಹೇಗೆ ವರ್ಕ್ ಆಗಬೇಕು, ಯಾವ ರೀತಿ ಇರಬೇಕು ಅಂತ ಟ್ರೈನ್ ಮಾಡಿದ್ವಿ. ಸೊ ಅದು ನೀವು ಪ್ರಾಕ್ಟೀಸ್ ಮಾಡಿರೋ ರೀತಿ ಕರೆಕ್ಟಾಗಿದ್ದರೆ, ಎಷ್ಟು ಕರೆಕ್ಟಾಗಿರುತ್ತೋ ಅಷ್ಟು ಒಳ್ಳೆಯದು. ಇದು ಒಂದು ಎಕ್ಸಾಂಪಲು. ಸೊ ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿರುತ್ತೆ, ಬರೀ ಇಷ್ಟು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡೋದು ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆ ಸ್ಪೀಡಲ್ಲಿ ಓಡಿ ಬಂದು ಇಲ್ಲಿ ಬ್ಯಾಲೆನ್ಸು ಮೇಂಟೈನ್ ಮಾಡಿ ಅಷ್ಟೇ ಫಾಸ್ಟಾಗಿ ಆಗಬೇಕು ಅಂದರೆ ಎಷ್ಟು ಕಷ್ಟ ಆಗ್ಬೋದು. ಸೊ ಅದಕ್ಕಾಗಿ ಇಲ್ಲಿ ನಾವು ಲೋವರ್ ಬಾಡಿಗೆ ಸ್ಟ್ರೆಂತ್ ಮಾಡ್ತಾ ಹೋದರೆ, ನಮ್ಮ ಬ್ಯಾಲೆನ್ಸ್ ಮಾಡ್ತಾ ಹೋದರೆ, ಅಲ್ಲಿಂದ ಓಡ್ ಬಂದು ಮಾಡಿದಾಗ ಸೊ ಅಷ್ಟೇ ಬೆಟರ್ ಕಂಟ್ರೋಲ್ ಸಿಗುತ್ತೆ. ಸೊ ಇನ್ಫ್ಯಾಕ್ಟ್ ನೀವೇನು ತುಂಬ ವೈಟ್ಗಳು ಆಗ್ತೀರಾ, ಅದಕ್ಕೆಲ್ಲ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಇಲ್ಲಿ ಬಾಡಿ ಬ್ಯಾಲೆನ್ಸ್ ಇರೋದು. ಸೊ ನಮ್ಮ ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಒಂದು ಬಾಲ್ ಆ ಕಡೆ ಹೋಗುತ್ತೆ, ಒಂದು ಬಾಲ್ ಈ ಕಡೆ ಹೋಗೋದು ಕಾಮನ್. ಸೊ ಇಲ್ಲಿ ನಾವು ಬಾಡಿ ಬ್ಯಾಲೆನ್ಸ್ ಬಂದಮೇಲೆ ನಮಗೆ ಕ್ಲಿಯರಾಗಿ ಬಾಡಿ ಸಪೋರ್ಟ್ ಕೊಡುತ್ತೆ. ಸೊ ನಾವು ಎಲ್ಲಿ ಬೇಕು ಅಲ್ಲಿ ಹಾಕೋದಕ್ಕೆ. ಸೊ ಫಾಸ್ಟ್ ಬೌಲಿಂಗು ಬರೀ ಫಾಸ್ಟಾಗಿ ಹಾಕೋದು ಅಷ್ಟೇ ಅಲ್ಲ, ನಮ್ಗೆ ಹೆಂಗೆ ಬೇಕು ಬಾಲ್ ಯಾವ ರೀತಿ ಮೂವ್ ಮಾಡಬೇಕು ಅದೆಲ್ಲ ಕಂಟ್ರೋಲ್ ಇದ್ರೇ ಒಂದು ಕಂಪ್ಲೀಟ್ ಫಾಸ್ಟ್ ಬೌಲರ್ ಅನ್ಸ್ಕೊಳ್ಳೋದು. ಸೊ ಅದಕ್ಕಾಗಿ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಇದ್ದೇ ಇದೆ. ಸೊ ಅಗೇನ್ ಆ್ಯಂಡ್ ಅಗೇನ್ ತುಂಬ ಪೇಷನ್ಸ್ ಬೇಕು. ಕಲಿತಾ ಇರೋ ಸ್ಟೇಜ್ ಇದು. 6 ತಿಂಗಳಲ್ಲ, ವರ್ಷ ಅಲ್ಲ, 1.5 ವರ್ಷ ಆದರೂ ಸರಿ, ನೀವು ಕಲ್ತ್ರೇ ನಿಮಗೆ ಮುಂದೆ ಸ್ಟೆಪ್ಗೆ ಹೋಗೋಕ್ಕಾಗೋದು. ಸೊ ಅರ್ಜೆಂಟ್ ಮಾಡಬೇಡಿ, ತುಂಬ ಪೇಷನ್ಸ್ ಬೇಕು. ಸೊ ಎಕ್ಸ್ಪೆಷಲಿ ಚಿಕ್ಕ ಹುಡುಗರಿಗೆ ತುಂಬ ಪೇಷನ್ಸ್ ಬೇಕು. ಜಂಪ್ ಮಾಡಬೇಡಿ. ನನಗೆ ಸ್ಟ್ರೈಟ್ ಅವೇ ನಾನು ಹೇಳ್ಬೋದು. ಸೊ ನಾನಿನ್ನೂ ನಿಮ್ಗೆ ನೋಡೇ ಇಲ್ಲ ನಾನು, ಸೊ ಯಾವ ರೀತಿ ಮಾಡ್ತೀರಾ ಅಂತ. ಸೊ ನಾನು ಸ್ಟ್ರೈಟ್ ಅವಾಗೆ ಹೇಳ್ತೀನಿ, ನೀವು ಆಲ್ರೆಡಿ ನೀವು ಬೌಲಿಂಗ್ ಟ್ರೈ ಮಾಡ್ತಾ ಇರ್ತೀರ. ಸೊ ಬೌಲಿಂಗಲ್ಲಿ ಇದು ಬರ್ತಿದೆಯಾ ಅಂತೆಲ್ಲ ಟ್ರೈ ಮಾಡ್ತಿದ್ದೀರ, ಬರೋಲ್ಲ. ಒಂದೇ ದಿನದಲ್ಲಿ ಕಲಿಯೋಕ್ಕಾಗಲ್ಲ. ಒಂದು 6 ತಿಂಗಳಾದರೂ ಬೇಕೇ ಬೇಕಾಗುತ್ತೆ ನಮ್ಮ ಬಾಡಿ, ನಮ್ಮ ಮಸಲ್ ಮೆಮರಿ ಕೂರೋಕ್ಕೆ. ದಯವಿಟ್ಟು ಇಂಪಾರ್ಟೆಂಟ್ ಮ್ಯಾಚಸ್ ಇಲ್ಲ, ಏನಿಲ್ಲ ಅಂಥದ್ದೇನು. ಸೊ ನೀವು ಬೌಲಿಂಗ್ ಮಾಡದೇ ಹೋದ್ರೂ ಪರವಾಗಿಲ್ಲ, 6 ತಿಂಗಳು ನೀವು ರೆಡಿ ಆದರೆ ಸೊ ನಿಮಗೆ 16 ವರ್ಷ ಮುಂದೆ ತೊಗೊಂಡೋಗುತ್ತೆ. ಸೊ 6 ತಿಂಗಳು ಅಥವಾ 1 ವರ್ಷ ಏನು ಕೊಡ್ತೀರಾ ಅದು ನಿಮ್ಗೆ 16 ವರ್ಷಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಈಗಲೇ ಅರ್ಜೆಂಟ್ ಮಾಡ್ಕೋತಾ ಇದ್ದರೆ, ನಾಳೆನೇ ಏನೋ ವರ್ಲ್ಡ್ ಕಪ್ ಆಡೋ ಥರ ಇದ್ದರೆ ಸೊ ಕಷ್ಟ ಆಗುತ್ತೆ. ಸೊ ಟೈಮ್ ತೊಗೊಳ್ಳಿ. ಇಷ್ಟು ವರ್ಷನೇ ಕಾದಿದ್ವಂತೆ. ಸೊ ಇವಾಗ ಒಂದು 6 ತಿಂಗಳು ಟೈಮ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಬೇಸಿಕ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಹೇಳ್ತೀವಲ್ಲ, ಬುಡ ಗಟ್ಟಿಗಿದ್ರೆ ಮರ ಎಷ್ಟು ದೊಡ್ಡ ಬೇಕಾದ್ರೂ ಬೆಳೆಯುತ್ತೆ. ಸೊ ನಾವು ಬುಡನ ನಾವು ಗಟ್ಟಿ ಮಾಡ್ಕೊಳ್ತಾ ಇರೋದು ಈಗ ನಾವು. ಸೊ ಬೇಸಿಕ್ಸು, ಬೇಸ್ಮೆಂಟು ನಮ್ಮ ಕ್ರಿಕೆಟಿಂಗ್ ಜರ್ನಿಗೆ ಅಥವಾ ಫಾಸ್ಟ್ ಬೌಲಿಂಗ್ ಜರ್ನಿಗೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಬ್ಯಾಕ್ ಫುಟ್ ಲ್ಯಾಂಡಿಂಗು ಮತ್ತು ರೈಟ್ ಸೈಡ್ ಬಾಡಿ ಅಲೈನ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವು ಆ್ಯಡ್ ಮಾಡ್ತಿರೋದು ಲೆಫ್ಟ್ ಸೈಡ್ ಆಫ್ ದ ಬಾಡಿ. ಸೊ ಹೇಗಿರುತ್ತೆ ನೋಡಿ. ಫಸ್ಟು ಫ್ರಂಟ್ ಆನ್ ಇರೋರು ಫ್ರಂಟ್ ಫುಟ್ ಲ್ಯಾಂಡಿಂಗು, ಸೈಡ್ ಆನ್ ಇರೋರು ಸೈಡ್ ಆನು, ಹಾಗೆ ಸೆಮಿ ಸೈಡ್ ಆನ್ ಇರೋರು ಸೆಮಿ ಸೈಡ್ ಆನು. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಇದಕ್ಕೆ ಬೇಕು ಅಂತ. ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಅಂದರೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಬ್ಯಾಕ್ ಪೇನ್ ಬರುತ್ತೆ, ಬ್ಯಾಕ್ ಇಂಜುರಿಗಳಾಗುತ್ತೆ, ಮಿಕ್ಸ್ಡ್ ಆ್ಯಕ್ಷನ್ ಅಂತ ಕೇಳಿರ್ತೀರ. ಅದು ಡಿಸೈಡ್ ಆಗೋದೇ ಇಲ್ಲಿ. ಇಲ್ಲೇನಾಗುತ್ತೆ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೈಡ್ ಆನ್ ಪೊಸಿಷನಲ್ಲಿದೆ ಲೋವರ್ ಬಾಡಿ, ಇಲ್ಲಿ ನನ್ನ ಅಪ್ಪರ್ ಬಾಡಿ ಓಪನ್ ಇದ್ದರೆ ನನಗಿಲ್ಲಿ ಬ್ಯಾಕಲ್ಲಿ ಟ್ವಿಸ್ಟ್ ಫೀಲ್ ಆಗುತ್ತೆ. ಸೊ ಎಕ್ಸಾಂಪಲ್, ಮಿಕ್ಸ್ಡ್ ಆ್ಯಕ್ಷನ್ ಏನು, ಈಗ ನಾನು ಸೈಡ್ ಆನ್ ಬೌಲರು, ನನ್ನ ಬಾಡಿ ಸೈಡ್ ಆನ್ ಆಗಿದೆ, ಇಲ್ಲಿ ಲೋವರ್ ಬಾಡಿ ಸೈಡ್ ಆನ್ ಆಗಿದೆ, ಇಲ್ಲಿ ನನ್ನ ಲೋವರ್ ಬಾಡಿ ಸೈಡ್ ಆನ್ ಆಗಿದ್ದು, ನನ್ನ ಅಪ್ಪರ್ ಬಾಡಿ ಏನಾದ್ರು ಫ್ರಂಟ್ ಆನ್ ಆದರೆ ನನಗಿಲ್ಲಿ ಬ್ಯಾಕಲ್ಲಿ ನಿಮಗೆ ಸೈಡ್ ವ್ಯೂಯಿಂದ ಗೊತ್ತಾಗ್ಬೋದು. ಸೊ ಇಲ್ಲಿನ ಲೋವರ್ ಬಾಡಿ ಸೈಡ್ ಆನ್ ಇದೆ, ಅಪ್ಪರ್ ಬಾಡಿ ಇದ್ದಿದ್ರೆ ಓಪನ್ ಇದ್ದರೆ ನನಗಿಲ್ಲಿ ಸ್ಪೈನಲ್ ಕಾರ್ಡ್ ಏನಂತೀವಿ, ಮೇಯ್ನ್ ಬೋನ್ ಏನಿರುತ್ತೆ ನಮ್ಮದು, ಅದು ಟ್ವಿಸ್ಟ್ ಆಗುತ್ತೆ, ಮಸಲ್ಲು ಟ್ವಿಸ್ಟ್ ಆಗೋ ಥರ ಆಗುತ್ತೆ. ಸೊ ಅಷ್ಟೊಂದು ಎಫರ್ಟ್ ಆಗ್ತಿರ್ತೀವಿ, ಆ ಮಸಲ್ಲು ಮತ್ತು ಆ ಬೋನ್ ಮೇಲೆ ಪ್ರೆಷರ್ ಬಿದ್ದಾಗ ಬ್ಯಾಕ್ ಪೇನಿಂದ ರಿಕವರ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕಾಗಿ ಇರೋದು. ಸೊ ಇಂಪಾರ್ಟೆಂಟ್ ಫ್ಯಾಕ್ಟರು, ಇಲ್ಲಿ ನಮಗೆ ಲೋವರ್ ಬಾಡಿ ಸೈಡ್ ಆನ್ ಇದ್ದರೆ ಅಪ್ಪರ್ ಬಾಡಿ ಕೂಡ ಸೈಡ್ ಆನ್ ಇರಬೇಕು. ಇಲ್ಲಿ ಅಪ್ಪರ್ ಬಾಡಿ ಓಪನ್ ಆಯಿತು ಅಂದರೆ ನನಗಿಲ್ಲಿ ಆ ಟ್ವಿಸ್ಟ್ ಕಾಣ್ಬೋದು. ಸೊ ಇಲ್ಲಿ ನನಗೆ ಲೋವರ್ ಬಾಡಿ ಸೈಡ್ ಆನ್ ಇದೆ, ನನಗಿಲ್ಲಿ ಅಪ್ಪರ್ ಬಾಡಿ ಕೂಡ ಸೈಡ್ ಆನ್ ಇರಬೇಕಾಗುತ್ತೆ. ಇನ್ ಕೇಸ್ ನಾನು ಅಪ್ಪರ್ ಬಾಡಿ ಏನಾದರೂ ಓಪನ್ ಆಯಿತು ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೆಂಗೆ ಟ್ವಿಸ್ಟ್ ಆಗಿರ್ಬೋದು ಮಸಲ್ಸು ಅಥವಾ ಬೋನು. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ಸು. ಹಾಗೆಯೇ ನಾನು ಫ್ರಂಟ್ ಆನ್ ಇದ್ದೀನಿ, ನನ್ನ ಲೋವರ್ ಬಾಡಿ ಫ್ರಂಟ್ ಆನ್ ಇದೆ, ನನ್ನ ಬಾಡಿ ಸೈಡ್ ಆನ್ ಇದೆ ಅಂದರೆ ಇಲ್ಲೂ ನೀವು ಫೀಲ್ ಮಾಡ್ಬೋದು, ಇಲ್ಲಿ ಸೆಂಟರ್ ಆಫ್ ಲೈನಲ್ಲಿ. ಸೊ ಈಗ ವರ್ಕ್ ಆಗಬೇಕಾಗಿರೋದು, ಸೊ ಈಗ ವರ್ಕ್ ಆಗುತ್ತೆ. ಸೊ ಅಪ್ಪರ್ ಬಾಡಿ ಈಗ ವರ್ಕ್ ಆದಾಗ, ಲೋವರ್ ಬಾಡಿ ಈ ರೀತಿ ವರ್ಕ್ ಆದಾಗ ಸೆಂಟ್ರಲ್ ಬೋನ್ ಏನಿರುತ್ತೆ
ಆ ಕಡೆ ಈ ಕಡೆಯಿಂದ ಪ್ರೆಷರ್ ಬಿದ್ದೇ ಬೀಳುತ್ತೆ. ಸೊ ಅಲ್ಲಿ ನಿಮಗೆ ರಾಂಗ್ ಆಗೋಂಥದ್ದು ಅಥವಾ ನಿಮ್ಮ ಬೌಲಿಂಗೇ ಮಾಡೋಕ್ಕಾಗದೇ ಇರೋಂಥ ಪೇನ್ ಬರೋಂಥದ್ದು ಆಗಲೇ. ಸೊ ಒನ್ ಆಫ್ ದಿ ಗ್ರಾಯಿನ್ ಇಂಜುರಿ ಮತ್ತು ಬ್ಯಾಕ್ ಇಂಜುರಿ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಫಾಸ್ಟ್ ಬೌಲರ್ಸ್ ಕಾಡೋದೆ ಅದು. ಸೊ ಹುಷಾರಾಗಿ ಈಗಲಿಂದನೇ ಎಸ್ಪೆಷಲಿ ಚಿಕ್ಕ ಮಕ್ಕಳು ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾವುದೇ ಒಂದು ಫಿಸಿಕಲ್ ಸ್ಪೋರ್ಟ್ಸಲ್ಲಿ ಬಾಡಿ ಪೇನು ಇಂಜುರೀಸು ತುಂಬ ಕಾಮನ್ನು. ನಮ್ಮ ಕ್ರಿಕೆಟಲ್ಲಿ ಫಸ್ಟ್ ರೂಲೇ ಸೇಫ್ಟಿ ಫಸ್ಟು. ನಿಮ್ಮ ಬಾಡಿಗೆ ನೀವೇ ರೆಸ್ಪಾನ್ಸಿಬಲ್. ವಾರ್ಮಪ್ಪು ಕೂಲ್ ಡೌನು ಕಂಪಲ್ಸರಿಯಾಗಿ ಮಾಡಿ, ಎಸ್ಪೆಷಲಿ ಚಿಕ್ಕ ಮಕ್ಕಳು. ಸೊ ಮುಂದೆ ಇದು ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಆಗಬಾರ್ದು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ. ಈಗ ನಾವು ತರ್ತಿರೋದು ರೈಟ್ ಲೆಗ್ ಸೈಡ್ ಆನ್. ಫಸ್ಟ್ ಸೈಡ್ ಆನ್ ಅಡ್ರೆಸ್ ಮಾಡ್ತಿರೋದು, ಬಾಡಿ ಕೂಡ ಅಪ್ಪರ್ ಬಾಡಿ ಸೈಡ್ ಆನ್. ಹೋಲ್ಡ್ ಡ್ರಾಪ್ 5 seconds. ಹೋಲ್ಡ್ ಫಸ್ಟ್ 5 seconds. ಟರ್ನ್, ಹಿಪ್, ಲೆಫ್ಟ್. ಇಲ್ಲಿ ನನ್ನ ಶೋಲ್ಡರ್ ಹತ್ರ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಲ್ಲ, ಈ ಕೈ ಹೀಗಿರಬೇಕಾ ಈ ಮೂಮೆಂಟು. ಸೊ ಇಂಡಿವಿಜುವಲ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸ್ಟ್ರೈಟ್ ಆಗಿದ್ದರೆ ಒಳ್ಳೆಯದು. ಈಗ ಸೈಡ್ ಆನ್, ಹೋಲ್ಡ್ ಅಪ್. ಇಲ್ಲೂ ಕೂಡ ನೀವು ನೋಡ್ಬೋದು, ನನ್ನ ಲೆಫ್ಟ್ ಹ್ಯಾಂಡು ಲೆಫ್ಟ್ ಲೆಗ್ಗು ಒಂದೇ ಲೈನಲ್ಲಿ ವರ್ಕ್ ಆಗಬೇಕು. ಸೊ ಇದು ವರ್ಕ್ ಆಗೋದು ಬೇಡ. ಇಲ್ಲೂ ಕೂಡ ನನ್ನ ಬ್ಯಾಕಲ್ಲಿ ನನ್ನ ಪ್ರೆಷರ್ ಬೀಳ್ಬೋದು. ಸೊ ನಿಮಗೆ ಈಗ ಒಂದು ಚಾಲೆಂಜ್ ಕೊಡ್ತೀನಿ. ಆ ಚಾಲೆಂಜಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರಿಯಾಗಿ ಮಾಡ್ತಾ ಇದ್ದೀರಲ್ಲ. ನೀವು ಸರಿಯಾಗಿ ಮಾಡ್ತಿಲ್ಲ ಅಂದರೆ, ಇನ್ ಕೇಸ್ ಈ ಥರ ಏನೋ ತೊಂದರೆ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ನಿಮ್ಮ ಬ್ಯಾಕ್ ಪೇನ್ ಬರುತ್ತೆ. ಸೊ ಇನ್ ಕೇಸ್ ಬ್ಯಾಕ್ ಪೇನ್ ಬಂದರೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ನೀಟಾಗಿ ವಾರ್ಮಪ್ ಮಾಡ್ಕೊಳ್ಳಿ. ವಾರ್ಮಪ್ ಮಾಡಿಕೊಂಡು ನೀವು ಬೌಲಿಂಗ್ನ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ನಾನು ಇದನ್ನ ಫಸ್ಟ್ ಹೇಳಬೇಕಾಯಿತು. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಫೇಸ್ಗೆ ಹೋಗ್ತಿದ್ವಿ ನಮ್ಮ ಬೌಲಿಂಗಲ್ಲಿ. ಸೊ ಇವತ್ತು ನಿಮ್ಗೆ ಗೊತ್ತಾಗೋಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗಲೇ ಗೊತ್ತಾಗೋಗುತ್ತೆ. ಸೊ ಇಂಜುರಿ ಏನಕ್ಕಾಗುತ್ತೆ ಫಾಸ್ಟ್ ಬೌಲರ್ಸ್ಗೆ, ಏನೇನೆಲ್ಲ ತೊಂದರೆ ಇರ್ಬೋದು ಅಂತ. ಸೊ ಇವತ್ತು ನೀವು ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬ್ಯಾಕ್ಗೆ, ಬೆನ್ಗೆ ಎಷ್ಟು ಪ್ರೆಷರ್ ಬೀಳುತ್ತೆ, ಎಷ್ಟು ನೋವು ಬರುತ್ತೆ ಅಂತ. ಸೊ ಕರೆಕ್ಟ್ ಟೆಕ್ನಿಕ್ ಇದ್ದರೂ ಕೂಡ ಅದು ಟ್ರೈನ್ ಆಗ್ತಿರೋದಲ್ವ. ನಾವು ನೆವರ್ ಯೂಸ್ ಟು ಇಟ್. ಆ ಥರ ಟ್ರೈನಿಂಗ್ ಯೂಸ್ ಟು ಇಟ್ಟಿಲ್ಲ. ಸೊ ಇವಾಗ ಪೈನ್ ಬಂದೇ ಬರುತ್ತೆ, ಅದು ಸ್ಟ್ರೆಂತಿಂಗ್ ಅನ್ಕೋಬೋದು. ಸೊ ಅದೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ. ನಮ್ಮದೇನಾದ್ರು ಫಾಸ್ಟ್ ಬೌಲಿಂಗಲ್ಲಿ ನಮಗೆ ಕರೆಕ್ಟ್ ಟೆಕ್ನಿಕ್ ಇಲ್ಲ ಅಂದರೆ ಮುಂದೆ ಹೋಗ್ತಾ ಫ್ಯೂಚರಲ್ಲಿ ಏನಕ್ಕೆ ಇಂಜುರಿ ಆಗುತ್ತೆ ಅನ್ನೋದೊಂದು ಐಡಿಯಾ ಬಂದೇ ಬರುತ್ತೆ. ಸೊ ಇವತ್ತು ನಾನು ಚಾಲೆಂಜ್ ಕೊಡ್ತಿರೋದು ಸೈಡ್ ಆನ್, ಹೋಲ್ಡ್, ಲುಕಿಂಗ್ ಓವರ್ ದ ಶೋಲ್ಡರ್ ಮೇಲೆ ಹೋಗ್ತಾಯಿದ್ದೀನಿ. ಇಲ್ಲಿ ನನಗೆ ಎಲ್ಬೋ ಮತ್ತು ನೀ ಒಂದೇ ಲೈನಲ್ಲಿದೆ. ನೆನ್ನೆ ಟೋಗ್ ಹೋಗ್ಬೇಕು ಅಂತ ಹೇಳಿದೆ, ಇವತ್ತು ಯಾಕೆ ಇಲ್ಲಿ ಹೋಗ್ತಾಯಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಅಷ್ಟು ಈಸಿ ಅಲ್ಲ. ಸೊ ನನಗೆ ಈಗ ಸದ್ಯಕ್ಕೆ ಬ್ಯಾಲೆನ್ಸ್ ಬೇಕು. ಸೊ ಅದಕ್ಕಾಗಿ ಫುಲ್ ಕಾಲಲ್ಲಿದ್ದೀನಿ. ಈಗ ಎರಡು ಒಂದೇ ಲೈನಲ್ಲಿರಬೇಕು. ಹೋಲ್ಡ್. ಸೊ ಇದು ನಮ್ಮ ಮಸಲ್ ಮೆಮರಿ ಕೂರೋದು ಹೇಗೆ, ನಾವು ಯೋಚನೆ ಮಾಡಿದೆ ನಮ್ಮ ಬೌಲಿಂಗ್ ಆ್ಯಕ್ಷನ್ ಹೇಗೆ ಬರಬೇಕು. ಇದು ಅದಕ್ಕೆ ಹೋಗೋದು ಮುಂಚೆ ಇನ್ನು ಸೈಡ್ ಆನ್ ಇರೋದು ಸೇಮು ಸೈಡ್ ಆನ್ ನೆನ್ನೆ ಮಾಡಿರೋ ರೀತಿ. ಆಮೇಲೆ ಇದು ಮೇಲೆ ಸೈಡ್ ಆನ್ ಇರೋರಿಗೆ ಇದು ಆಪ್ಷನಲ್ಲು. ಕೈ ಥ್ರೂನಾದರೂ ನೋಡ್ಬೋದು ಅಥವಾ ಸ್ವಲ್ಪ ಈ ಕಡೆನಾದ್ರು ನೋಡ್ಬೋದು. ಸೊ ಅದು ನಿಮಗೆ ನೆಕ್ಸ್ಟ್ ಡ್ರಿಲ್ ಮಾಡ್ತಾ ನಿಮ್ಮ ಬಾಡಿಗೆ ಯಾವ್ದು ಸರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸೈಡ್ ಆನ್ ಇರೋರು ಹೋಲ್ಡ್, ಟ್ವಿಸ್ಟ್, ಲಿಲ್, ಲ್ಯಾಂಡ್, ಅಪ್. ಇದು ಆಪ್ಷನಲ್ಲು ನಿಮಗೆ. ಡೌನ್. ಇನ್ನು ಫ್ರಂಟ್ ಆನ್ ಇರೋರು ಅಪ್, ಹೋಲ್ಡ್. ಎಷ್ಟು ಮೇಲಾಗುತ್ತೆ ಅಷ್ಟು ನಿಮ್ಮ ಮೇಲೆ ನೀಯತ್ತೆ. ಎರಡು ಒಟ್ಟಿಗೆ ಇರಬೇಕು, ಒಂದೇ ಲೈನಲ್ಲಿರಬೇಕು, ಅದು ಇಂಪಾರ್ಟೆಂಟು. ಸೊ ಎಷ್ಟು ಮೇಲೆ ಎತ್ತೀರಾ ಅದು ನಿಮಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಮುಂದೆ. ಸೊ ಇದನ್ನು ಸ್ವಲ್ಪ ಎಕ್ಸಾಗ್ರೇಟೆಡ್ ಡ್ರಿಲ್ ಅಂತೀವಿ. ಸೊ ಇಷ್ಟಿರೋದನ್ನ ಇಷ್ಟು ಎಳೆದು ಟ್ರೈನ್ ಮಾಡುವಂಥದ್ದು. ಸೊ ಆವಾಗ ನಾವು ಒಂದು ಸೆಂಟ್ರಿಗೆ ಬರೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟಿಷ್ಟೇ ವರ್ಕ್ ಮಾಡೋದಕ್ಕಿಂತ ಇಷ್ಟು ಮಾಡೋಣ. ಸೊ ಅದಕ್ಕೆ ಇಷ್ಟು ಕಾರು ಬರುತ್ತೆ. ಸೊ ಅದು ಎಕ್ಸಾಗ್ರೇಟೆಡ್ ಡ್ರಿಲ್ಲು. ಸೈಡ್ ಆನ್ ಅಷ್ಟೇ, ಸೈಡ್ ಆನ್ ಅಷ್ಟೇ. ಎಷ್ಟು ಮೇಲೆ ಆಗುತ್ತೆ ಅಷ್ಟು ಮೇಲೆ ಎತ್ತಿ. ಇಲ್ಲಿ ನಮಗೆ ಫ್ರಂಟ್ ಆನ್ಗೆ ಇರೋದು, ಇಲ್ಲಿ ನಮಗೆ ಕ್ಲೋಸ್ ಆಗೋದು ಬೇಡ, ಇದು ಮಿಕ್ಸ್ ಆ್ಯಕ್ಷನ್ ಆಗುತ್ತೆ. ಇಲ್ಲಿ ನಮಗೆ ಓಪನ್ ಇರಬೇಕಾಗುತ್ತೆ. ಸೇಮ್ ಲೈನ್ ಬಟ್ ಓಪನ್. ಕೈ ಇಲ್ಲೇ ಇದ್ರೂ ತೊಂದರೆ ಇಲ್ಲ. ಹೋಲ್ಡ್ 10 seconds. ಇದು 10 times ಆದಮೇಲೆ ಈ ವಿಷಯನ ಇಗ್ನೋರ್ ಮಾಡೋರು ಮಾಡಿ, ಬಟ್ ಇಗ್ನೋರೆನ್ಸ್ ಕಾಸ್ಟ್ಲಿ ಆಗ್ಬೋದು.
ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ UPI ಫೋನ್ಪೇ ಏನಾದರೂ ಮಾಡ್ಬೋದು. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ 1000 ರೂಪಾಯಿ ಐಟಮ್ನ 10 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಅದು ಆಫರ್ ಆಗುತ್ತೆ. ಸೊ ಇಲ್ಲಿ ಫ್ರೀ ಅಂತ ಬರೋಲ್ಲ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿರೋ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಾನು ಇದುವರೆಗೂ ದಿನಕ್ಕೆ 10 ರೂಪಾಯಿನೂ ಖರ್ಚು ಮಾಡೋಕ್ಕಾಗದೇ ಇರೋಂಥವ್ರನ್ನ ಬಡವ್ರನ್ನ ನಾನು ಇನ್ನೂ ನೋಡಿಲ್ಲ. ಬಟ್ ಎನಿವೆ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ನೆಕ್ಸ್ಟ್ ಹೋಗ್ತಿರೋದು ನಾವು ಕೈನೆಸ್ಥೆಟಿಕ್ ಡ್ರಿಲ್ಲು. ಇದರಲ್ಲಿ ನಿಮಗೆ ಗೊತ್ತಾಗೋಗುತ್ತೆ ನಿಮ್ಮ ಬಾಡಿಗೆ ಬ್ಯಾಲೆನ್ಸ್ ಏನು, ಬಾಡಿ ಯಾವ ರೀತಿ ಇರಬೇಕಾಗುತ್ತೆ, ಬ್ಯಾಲೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಬಾಡಿ ಯಾವ ರೀತಿ ನಮ್ಮ ಬ್ಯಾಲೆನ್ಸ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ನಾವು ಕೈನೆಸ್ಥೆಟಿಕ್ ಡ್ರಿಲ್ಸ್ ಅಂದರೆ ಐಸ್ ಕ್ಲೋಸ್ ಮಾಡೋದು. ಕಣ್ಣು ಮುಚ್ಕೊಂಡು ಮಾಡಿದಾಗ ನಮ್ಮ ಬಾಡಿಗೆ ನಮ್ಮ ಬ್ರೈನ್ಗೆ ಬೇಗ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಕಣ್ಣು ಮುಚ್ಕೊಂಡು ಈ ಪ್ರಾಕ್ಟೀಸ ಮಾಡೋದು. ಸೊ ಇದನ್ನು ಕೈನೆಸ್ಥೆಟಿಕ್ ಡ್ರಿಲ್ ಅಂತಾರೆ. ಈಗ ನಾನು ಫಸ್ಟ್ ತೋರಿಸ್ತಿರೋದು ಸೈಡ್ ಆನ್ ಬೌಲರ್ಸ್ಗೆ ಐಸ್ ಕ್ಲೋಸ್ ಅಪ್ ಹೋಲ್ಡ್ 5 ಸೆಕೆಂಡ್ಸ್. ಕಷ್ಟ ಆಗುತ್ತೆ, ತುಂಬ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೆ ಹೇಳೋದು ನಿಮಗೆ ಪ್ರತಿ ಸಲ 1 ದಿನದಲ್ಲಿ 2 ದಿನದಲ್ಲಿ ಆಗೋಲ್ಲ ಫಾಸ್ಟ್ ಬೌಲಿಂಗು, ಅಥವಾ ಏನೂ ಆಗೋಲ್ಲ. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಫಾಸ್ಟ್ ಬೌಲಿಂಗು ಕರೆಕ್ಟಾಗಿ ರೆಡಿ ಮಾಡಬೇಕು ಅಂದರೆ. ಸೊ ಕರೆಕ್ಟಾಗಿ ರೆಡಿ ಆಗಬೇಕು ಅಂದರೆ ಹೆಂಗೆ ಬೇಕಾದ್ರೂ ಆಗ್ತೀರಾ ಅಂದರೆ ಎಲ್ಲಿ ಬೇಕಾದ್ರೂ ಆಡ್ಬೋದು. ಬಟ್ ಒಂದು ರೀತಿ ಒಂದು ಪ್ರೊಫೆಷನಲಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಬಾಡಿನ ನಾವು ಟೇಕ್ ಕೇರ್ ಮಾಡ್ಕೊಳ್ಳೋದು. ಸೊ ಆದಷ್ಟು ಪೇಷನ್ಸ್ ಇರಲಿ. 1 ತಿಂಗಳು 2 ತಿಂಗಳಲ್ಲ, ಇದು ವರ್ಷಾನುಗಟ್ಟಲೆ ಹಿಡಿಬೋದು. ಇಗ್ನೋರ್ ಮಾಡೋರು ಮಾಡಲಿ. ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ಅದಕ್ಕೆ ಹೇಳೋದು ನಾನು ಫಾಸ್ಟ್ ಬೌಲರ್ಸು ಎಕ್ಸ್ಪೆಷಲಿ ಚಿಕ್ಕ ವಯಸ್ಸಿಂದನೇ ನೀವು ಕಲಿಬೇಕು, ಅಥವಾ ಚಿಕ್ಕ ವಯಸ್ಸಿಂದನೇ ಟ್ರೈನ್ ಮಾಡಿದ್ರೆ ಒಳ್ಳೆಯದು. ಸೊ ಚಿಕ್ಕ ಮಕ್ಕಳಿಗೆ ನೀವೇನಾದ್ರು ಟ್ರೈನ್ ಕೊಡ್ತಿದ್ರೆ ಅಷ್ಟು ಈಸಿ ಅಲ್ಲ, ಬಟ್ ಟ್ರೈ ಮಾಡಿಸಿ ಅವ್ರಿಗೆ. ಅವರು 2 ಸೆಕೆಂಡ್ ನಿಂತ್ಕೊಂಡ್ರು ಯು ಶುಡ್ ಬಿ ವೆರಿ ಹ್ಯಾಪಿ. ಬಟ್ 10 ಸೆಕೆಂಡ್ಸ್ ಎಲ್ಲ ಪುಷ್ ಮಾಡೋಕ್ಕೋಗ್ಬೇಡಿ. ಆದರೆ ತುಂಬ ಒಳ್ಳೆಯದು, ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಸೊ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ. ದೊಡ್ಡವರು ನೀವು ಮಾಡಲೇಬೇಕು, ಬೇರೆ ಆಪ್ಷನೇ ಇಲ್ಲ ನಿಮಗೆ. ಫಾಸ್ಟ್ ಬೌಲರ್ ಅಂತ ಫೀಲ್ಡ್ಗೆ ಇಳಿದಿದ್ದೀವಿ. ಸೊ ಫಾಸ್ಟ್ ಬೌಲರ್ಸ್ ಜೀವನ ಅಷ್ಟು ಈಸಿ ಅಲ್ಲ. ಸೊ ನಮ್ಮ ಕಷ್ಟ ನಾವು ಬೀಳಲೇಬೇಕಾಗತ್ತೆ. ಸೊ ಫಸ್ಟ್ ಒನ್ ಸೈಡ್ ಆನ್ ಓಲ್ಡ್ ಬ್ಯಾಲೆನ್ಸ್ 5 ಸೆಕೆಂಡ್ಸ್ ಡೌನ್. ಸಕ್ಕತ್ ಕಷ್ಟ ಆಗ್ತಿದೆ, ನೋ ಪ್ರಾಬ್ಲಮ್. 5 ಸೆಕೆಂಡ್ ಕಂಪ್ಲೀಟ್ ಮಾಡಬೇಕಲ್ಲಿ, ಬಂದುಬಿಡೋದಲ್ಲ. ಬ್ಯಾಲೆನ್ಸ್ ಟ್ರೈ ಮಾಡಿ ಬರುತ್ತೆ. ಕಲಿಬೇಕಾದ್ರೆ ಇವೆಲ್ಲ ಇದ್ದಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ, ನನಗೆ ಇಷ್ಟೊಂದು ಬಾಡಿ ಬ್ಯಾಲೆನ್ಸ್ ಸಿಗ್ತಿಲ್ಲ ಅಂದರೆ ಸೊ ನಿಮಗೂ ಕೂಡ 100% ಆಗೇ ಆಗುತ್ತೆ. ಬಟ್ ನಾನು 100% ಶೋರ್ ಕೊಡ್ತೀನಿ. ನೀವು 10 ಸಲ ಮಾಡಿ 20 ಸಲ ಫೇಲ್ ಆಗಿ ನಿಮ್ಮ 25th ಟೈಮ್ 36 ಟೈಮು ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ಅದು ನಮ್ಮ ಬಾಡಿ ಆ ರೀತಿ ಇಂಪ್ರೂವ್ ಆಗುತ್ತೆ. ಸೊ 1 2 3 1 0 1 2 ಸಖತ್ ಕಷ್ಟ ಆಗ್ತಿದೆ. 1 2 2 ಅಷ್ಟೇ ಆಗಿದ್ದು ನನ್ನ ಕೈಲಿ. 1 2 3 4 1 2 3 4. ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳೋಣ, ತುಂಬ ಕಷ್ಟ ಆಗ್ತಿದೆ. ಸೊ ಈಗೇನಂದರೆ 5 ಸೆಕೆಂಡ್ಸಲ್ಲಿ ನಾವು ಆ ಪೊಸಿಷನ್ಗೆ ಹೋಗ್ಬೇಕು. ಏನು ಇಲ್ಲಿಂದ ಸೈಡ್ ಆನ್ ಪೊಸಿಷನ್ಗೆ 5 ಸೆಕೆಂಡ್ಸಲ್ಲಿ ಹೋಗ್ಬೇಕು, ಐಸ್ ಕ್ಲೋಸ್ಡು. ಅಂದರೆ ಅಲ್ಲೋಗಿರೋದಲ್ಲ, ಅದು ಮೂಮೆಂಟ್ನೇ ತೊಗೊಳ್ಳೋಣ ನನಗೆ. ಸೊ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಲಿ ಅದು. ಸೊ ಅದು ಬೆಟರ್ ವೇ ನನಗೆ ಅನಿಸ್ತಾ ಇದೆ ಈಗ. ಸೊ ಇವಾಗ ಸದ್ಯಕ್ಕೆ ಅನಿಸ್ತಾ ಇರೋದು ಈ ರೀತಿ ಟ್ರೈನ್ ಮಾಡೋದು ಇನ್ನೂ ಬೆಟ್ರು. ನಮಗೆ ಸ್ಲೋ ಮೋಷನಲ್ಲಿ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ಹೇಳ್ಕೊಡೋದು ನನ್ನ ಎಕ್ಸ್ಪರ್ಟೀಸು. ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಕ್ರಿಕೆಟಲ್ಲಾಗಲಿ ಅಥವಾ ಲೈಫಲ್ಲಾಗಲಿ ನಿಮಗೆ ನೀವೇ ಬೆಸ್ಟ್ ಕೋಚು. ಸೊ 5 ಸೆಕೆಂಡ್ಸಲ್ಲಿ ನಾವು ಲ್ಯಾಂಡ್ 1 2 3 4 ಐಸ್ ಕ್ಲೋಸ್ಡ್ 1 2 3 4 5. ಆದಷ್ಟು ಹೋಲ್ಡ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಬೇಕು. 1 2 3 4 5 1 2 3 4 5 6 ಹೋಲ್ಡ್ ಯಾ. ಇನ್ನೂ ಸೆಮಿ ಸೈಡ್ ಅನ್ನೋರು 1 2 3 4 5 6 7 8 9 10. ಇನ್ನು ಫ್ರಂಟ್ ಅನ್ನೋರು
1 2 3 4 5 6 7 8 9 10. 1 2 3 4 5. 1 2 3 4 5. Hold. ಸಖತ್ ಕಷ್ಟ ಇದೆ. ಯಾರೂ ಡಿಸಪಾಯಿಂಟ್ ಆಗಬೇಡಿ. ಮಾಡೋಕ್ಕಾಗಿಲ್ಲ ಅಂದರೆ ನೆವರ್ ಗಿವ್ ಅಪ್. ಇದು ನಿಮಗೆ ಚಾಲೆಂಜ್ ಆಗೇ ತೊಗೊಳ್ಳಿ ಅಂತ ನಾನು ಹೇಳೋದು. ನಿಮಗೆ ಪ್ರಾಕ್ಟೀಸ್ ಅಂದರೆ ಏನು, ಪ್ರಾಕ್ಟೀಸ್ ಏನು ಮಾಡ್ಬೋದು ನಮ್ಮ ಲೈಫಲ್ಲಿ ಅಥವಾ ನಮ್ಮ ಬಾಡಿಗೆ ಪ್ರಾಕ್ಟೀಸ್ ಏನು ಆಗ್ಬೋದು ಅನ್ನೋದಕ್ಕೆ ನೀವು ಉದಾಹರಣೆ ಆಗ್ತೀರಾ. ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ ಪ್ರಾಕ್ಟೀಸಲ್ಲಿ ಏನೇನು ಆಗ್ಬೋದು ಅಂತ. ಸೊ ಇವತ್ತೆಷ್ಟು ಕಷ್ಟ ಆಗ್ತಿದೆಯಲ್ವಾ. ಸೊ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ನೀವು ಕಣ್ಣು ಮುಚ್ಕೊಂಡು ನೀವು 10 ನಿಮಿಷ ಬೇಕಾದ್ರೆ ನಿಂತ್ಕೋಬೋದು. ಅದು ಪ್ರಾಕ್ಟೀಸ್ಗಿರೋಂಥ ಪವರು. ಸೊ ಡಿಸಪಾಯಿಂಟ್ ಆಗಬೇಡಿ. ನೀವು ನಿಮ್ಗೆ ಅಷ್ಟೇ ಬ್ಯಾಲೆನ್ಸ್ ಮಿಸ್ ಆಗ್ತಿಲ್ಲ, ನಮಗೂ ಮಿಸ್ ಆಗ್ತಿದೆ, ಕಲಿಬೇಕಷ್ಟೇ. ಸೊ ಈಗ ಇಲ್ಲೊಂದು ಚಾಲೆಂಜ್ ಕೊಡ್ತೀನಿ, ನೋಡೋಣ ಯಾರು ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಥವಾ ಯಾರು ಮ್ಯಾಕ್ಸಿಮಮ್ ಮಾಡ್ತಾರೆ. ನೀವು ಬಂದು ಕಮೆಂಟಲ್ಲಿ ಹಾಕಬೇಕಾಗತ್ತೆ. ಸೊ ನಾವು ಫೈನಲ್ ಪೊಸಿಷನ್ಗೆ ಹೋಗಿರ್ತೀವಲ್ವ ಇವತ್ತದು. ಸೊ ಬಾಡಿ ಅಲೈನ್ಮೆಂಟು, ಸೈಡ್ ಆನ್ ಇರೋರು ಸೈಡ್ ಆನು. ಇಲ್ಲಿ ಫಸ್ಟು ಐಸ್ ಓಪನ್ನು ಎಷ್ಟೊತ್ತಿರ್ತೀರಾ ಅಂತ ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗುತ್ತೆ ಈ ಪೊಸಿಷನಲ್ಲಿ. ಮಿನಿಮಮ್ 5 ಮಿನಿಟ್ಸ್ ಟಾರ್ಗೆಟ್ ಮಾಡಿ. ಯಾರ ಕೈಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಕಮೆಂಟಲ್ಲಿ ಹಾಕಿ. ಸೇಮ್ ಸೆಮಿ ಸೈಡ್ ಆನ್ ಇರೋರು ಅಷ್ಟೇ. ಹೋಲ್ಡ್. ಇದನ್ನು ಐಸ್ ಕ್ಲೋಸಲ್ಲಿ ಮಾಡಿಬಿಟ್ರೆ ನೀವು ಏನು ಬೇಕಾದ್ರೂ ಆಗ್ಬೋದು ಲೈಫಲ್ಲಿ. ಸೊ ಐಸ್ ಕ್ಲೋಸ್ಡು ನಾವು 5 ಸೆಕೆಂಡ್ಸೇ ಮಾಡೋಕ್ಕಾಗ್ತಿಲ್ಲ ಇವಾಗ. ಸೊ ಇನ್ನೊಂದು 2 ತಿಂಗಳು ಬಿಟ್ಟು ನಾನೇ ಚಾಲೆಂಜ್ ಮಾಡ್ತೀನಿ ನಿಮಗೆ. ನೀವೇ ಬೆಟರಾಗಿ ಮಾಡ್ತೀರಾ. 5 ಸೆಕೆಂಡ್ 10 ಸೆಕೆಂಡ್ ಬೇಕಾದ್ರೆ ನೀವು ಐಸ್ ಕ್ಲೋಸ್ ಇರ್ಬೋದು ಪ್ರಾಕ್ಟೀಸ್ ಮಾಡಿದ್ರೆ. ಸಖತ್ ಕಷ್ಟ ಇದೆ, ಬಟ್ ಯು ಕ್ಯಾನ್ ಡೂ ಇಟ್. ಖಂಡಿತ ನೀವು ಮಾಡ್ಬೋದು. ಇಲ್ಲಿ ಏನಿಲ್ಲ ಅಂದರೂ ನಮ್ಮ ಬಾಡಿ ಸ್ಟ್ರೆಂತ್ ಆಗ್ತಿದೆ, ಅದನ್ನು ಮಾತ್ರ ಮರಿಬೇಡಿ. ಸೊ ನಾವು ಮಾಡಿದಷ್ಟು ಸ್ಟ್ರೆಂತ್ನಿಂಗ್ ಆಗ್ತಿದೆ, ಕಂಡೀಷನ್ ಆಗ್ತಿದೆ, ನಮ್ಮ ಬಾಡಿ ನಮ್ಮ ಕಂಟ್ರೋಲ್ ಬರ್ತಿದೆ ಅಂತ. ಗಿವ್ ಅಪ್ ಮಾಡಬೇಡಿ. ಮಕ್ಕಳ ಆಟ ಅಲ್ಲ ಫಾಸ್ಟ್ ಬೌಲಿಂಗ್ ಅನ್ನೋದು. ಸೊ ಫ್ಯೂಚರ್ ಆ ರೀತಿನೇ ಬಿಲ್ಡ್ ಆಗೋದು ಯಾವುದು ಈಸಿ ಬರೋಲ್ಲ. ಸೊ ನೀವು ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೀರ ಅನ್ಕೋತೀನಿ. ಸೊ ವೈಟಿಂಗ್ ಫಾರ್ ದಟ್ ಕಮೆಂಟ್ಸ್. ಸೊ ಯಾರು ಎಷ್ಟು ನಿಮಿಷ ಮಾಡಿದ್ರು ಅಂತ. ಐಸ್ ಕ್ಲೋಸ್ಡ್ ಅಲ್ಲ, ಐಸ್ ಓಪನೇ ನೀವು ಎಷ್ಟೊತ್ತು ನಿಂತ್ಕೋತೀರಾ ಅನ್ನೋದು. ಸೊ ಇಲ್ಲಿ ನಾವು ನಮ್ಮ ಲೋವರ್ ಬಾಡಿನ ಸ್ಟ್ರೆಂತ್ ಮಾಡ್ಕೊಳ್ಳೋದು ಪ್ರೈಮರ್ ಪಾರ್ಟು. ನೀವು ಬ್ಯಾಟಿಂಗ್ ಇರಲಿ, ಬೌಲಿಂಗ್ ಇರಲಿ, ಫೀಲ್ಡಿಂಗ್ ಇರಲಿ, ನಿಮ್ಮ ಲೋವರ್ ಬಾಡಿ ಮೇಲೆ ನಿಮ್ಮ ಕೆರಿಯರ್ ನಿಂತಿರುತ್ತೆ. ಸೊ ನೀವು ರನ್ನಿಂಗ್ ಎಷ್ಟು ಫಾಸ್ಟ್ ಮಾಡ್ತೀರಾ, ನೀವು ಸ್ಕ್ರೀಸಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಕಾಲಲ್ಲಿ, ಹಾಗೆ ನೀವು ಬ್ಯಾಟಿಂಗಲ್ಲಾದರೂ ಅಷ್ಟೇ. ನೀವು ಬೇಸ್ ಅಂತ ಕರಿತೀವಿ. ಈ ಬೇಸಲ್ಲಿ ಪವರ್ ಇಲ್ಲ ಅಂದರೆ ಬಿಗ್ ಶಾಟ್ಸ್ ಆಡೋಕ್ಕೆ ಆಗೋಲ್ಲ. ಇನ್ನು ಥ್ರೋಯಿಂಗಲ್ಲಿ ನಮ್ಮ ಪೊಸಿಷನಿಂಗ್ ಅಂತೀವಿ, ಇಲ್ಲಿ ಲೋವರ್ ಬಾಡಿ ಪೊಸಿಷನು. ಇಲ್ಲಿ ನಮಗೆ ಲೋವರ್ ಬಾಡಿ ಬರಲಿಲ್ಲ ಅಂದರೆ ಥ್ರೋನೇ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ, ಅಥವಾ ನಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಫಾಸ್ಟಾಗಿ ಎಸೆಯೋಕ್ಕಾಗಲ್ಲ. ಸೊ ಲೋವರ್ ಬಾಡಿ ಒಂದು ಮೇಜರ್ ಥಿಂಗು ನಮಗೆ, ಎಕ್ಸ್ಪೆಷಲಿ ಕ್ರಿಕೆಟ್ಗೆ. ಸೊ ಗುಡ್ ಲಕ್. ಏನಾದ್ರು ಮಾಡೋಕ್ಕಾಗಿಲ್ಲ ಅಂದರೆ ಡಿಸಪಾಯಿಂಟೆಡ್ ಆಗಬೇಡಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನಿಮ್ಮ ರಿಸಲ್ಟ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗುಡ್ ಲಕ್.